ಹಾಯ್, ಇವತ್ತು ನನ್ನ ಮಗಳು ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಾಯಿದ್ದಾಳೆ ನೋಡಿ. ಏನೇನೋ ಕಟ್ ಮಾಡಿ ಇಟ್ಟಿದ್ದಾಳೆ. ಇಲ್ಲಿ ಫಿಂಗರ್ ಚಿಪ್ಸ್ ಇಟ್ಟಿದ್ದಾಳೆ. ಯೂಟ್ಯೂಬ್ ನೋಡ್ಕೊಂಡು ಏನೇನೋ ಮಾಡ್ತಾಯಿದ್ದಾಳೆ. ಆಲೂಗಡ್ಡೆ ಐತಾ ನೋಡಿ, ಇಲ್ಲೇನೋ ಬೀಸ್ತಾ ಇದ್ದಾಳೆ. ಅಮ್ಮ ನಾನು ಮಾಡಿಕೊಡ್ತೀನಿ ಸುಮ್ಮನೆ ರಮ್ಮ, ನೋಡು ಏನೋ ಒಂದು ಮಾಡಿಕೊಡ್ತೀನಿ ಅಂತ ನೋಡಿ. ಇಲ್ಲಿ ಉಪ್ಪು ಇಟ್ಕೊಂಡವಳೆ, ಖಾರದ ಪುಡಿ, ಮೆಣಸಿನ್ಕಾಯಿ ಪುಡಿ ಇಟ್ಕೊಂಡಿದ್ದಾಳೆ ನೋಡಿ. ಕಾರ್ನ್ಫ್ಲೋರು ಇದರಲ್ಲೇನೋ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಳೆ. ಏನು ಮಾಡ್ತಾಯಿದ್ದೀವಿ ಚಿನಿ? ಎಲ್ಲ ಎರಡೆರಡು ಮಾಡ್ಕೊಂಡಿದೆಯಲ್ಲ ಈ ಥರ. ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಿದ್ಯಾ? ಅಲ್ಲಿ 3 ಥರ ಡಿಫ್ರೆನ್ಸ್ ರೆಸಿಪಿನಾ ಎಲ್ಲ. ಇದು ಏನು ಮಾಡ್ತಿದೀಯ? ಪೊಟ್ಯಾಟೊ ಈ ಥರ ಡಿಸೈನಾಗಿ ಏನೋ ಕಟ್ ಮಾಡೋಕ್ಕೆ ಹೋಗಿದ್ದಾಳೆ, ಅದಾಗಿಲ್ಲ. ಹಾಗೆ ಬೇಯಿಸ್ತದಾಳೆ ಎಣ್ಣೆಗೆ ಹಾಕ್ಕೊಂಡು. ಬೇಯಿಸು ನೋಡೋಣ ಹೆಂಗಿರುತ್ತೆ ನೋಡಿ ಟೇಸ್ಟ್. ನೋಡಿ ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಾಯಿದ್ದ ನನ್ನ ಮಗಳು. ಹೆಣ್ಮಕ್ಳಿದ್ರೆ ಏನಾರು ಒಂದು ಟ್ರೈ ಮಾಡ್ತೀನಿ ಅಂತಾರೆ, ಗಂಡು ಮಕ್ಳಿದ್ರೆ ಅಮ್ಮ ನೀನೇ ಮಾಡ್ಕೊಡಮ್ಮ ಅಂತಾರೆ. ಅದಕ್ಕೆ ಹೇಳಿದೆ ಹೆಣ್ಮಕ್ಳಿಗೆ ಅಡುಗೆ ಕೆಲಸ ಕಲಿಸ್ಬೇಕು ಅಂತ. ನೋಡಿ ಏನೋ ಮಾಡ್ತಾಯಿದ್ದಾಳೆ. ಫಿಂಗರ್ ಚಿಪ್ಸಾ? ಧೃತಿ ಮಾಡಿರೋ ಫಿಂಗರ್ ಚಿಪ್ಸ್ ರೆಡಿ. ಬ್ರೌನ್ ಬಂದಿದೆಯಲ್ಲ, ಇವಾಗ ಎತ್ಕೊ, ಪ್ಲೇಟ್ಗೆ ಹಾಕು. ನೋಡಿ ಗೈಸ್, ನನ್ನ ಮಗಳು 3 ಥರ ರೆಸಿಪಿ ಮಾಡಿದ್ದಾಳೆ ಇವತ್ತು ನೋಡಿ. ಈ ಥರ ಡಿಸೈನ್ದೊಂದು, 2 ಆಲೂಗಡ್ಡೆ ಕಟ್ ಮಾಡಿ 3 ಥರ ರೆಸಿಪಿ ಮಾಡಿದ್ದಾಳೆ ಇವತ್ತು. ಒಂದು ಈ ಥರ ಚಿಪ್ಸು, ಒಂದು ಈ ಥರ ಚಿಪ್ಸು, ಒಂದು ಫಿಂಗರ್ ಚಿಪ್ಸು. ಇವಾಗಿದೆ ಹಾಕು. ನೋಡಿ ಉಪ್ಪು ಖಾರ ಹಾಕಿಲ್ಲ, ಅದಕ್ಕೆ ಉಪ್ಪು ಖಾರ ಹಾಕ್ತಾಯಿದ್ದಾಳೆ. ಉಪ್ಪು ಹಾಕ್ತಿವಾಗ. ನೋಡಿ 3 ರೆಸಿಪಿ ರೆಡಿ. ಇದಕ್ಕೆ ಉಪ್ಪು ಖಾರ ಹಾಕ್ತಾ ಇದೆಯಾ? ಉಪ್ಪು ಇವಾಗ ನೋಡಿ ಗೈಸ್, ನೀವು ಮಾಡಿ ಮನೇಲಿ ಟ್ರೈ ಮಾಡಿ. ನನ್ನ ಮಗಳು ಮಾಡಿ ತೋರಿಸ್ತಾ ಇದ್ದಾಳೆ ಇವತ್ತು. ನೋಡಿ ನೀವು ಮಾಡಿ ಟ್ರೈ ಮಾಡಿ. ಮೊದಲು ನೀನೇ ಮಾಡಿದ್ದು, ನೀನೇ ಟೇಸ್ಟ್ ನೋಡು. ಚೆನ್ನಾಗಿದೆಯಾ?